ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಪಯಣ ಹಲವು ಮಹತ್ವದ ಘಟ್ಟಗಳನ್ನು ದಾಟಿದೆ. ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಎಂದರೆ ಕೇವಲ ಬೃಹತ್ ಯೋಜನೆಗಳಲ್ಲ, ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಒದಗಿಸುವುದು. ದಶಕಗಳಿಂದ ವಂಚಿತರಾಗಿದ್ದ ಕುಡಿಯುವ ನೀರು, ಶೌಚಾಲಯ, ಸೂರು ಮತ್ತು ವಿದ್ಯುತ್ನಂತಹ ಮೂಲಭೂತ ಅಗತ್ಯಗಳನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸಲಾಗಿದೆ. ಈ ಕುರಿತು ಒಂದು ವರದಿ. ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದಿದ್ದರೂ ದೇಶದ ಕೋಟ್ಯಂತರ ಬಡವರಿಗೆ ಒಂದು ಭದ್ರವಾದ ಸೂರು, ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯ ಮರೀಚಿಕೆಯಾಗಿಯೇ ಉಳಿದಿತ್ತು. ಕನಿಷ್ಠ ಮೂಲಸೌಕರ್ಯಗಳಿಲ್ಲದ ಬದುಕು ಬಡತನದಷ್ಟೇ ಕಠಿಣವಾಗಿತ್ತು. ಆದರೆ ಕಳೆದ 12 ವರ್ಷಗಳಲ್ಲಿ ಈ ಮೂಲಭೂತ ಚಿತ್ರಣವೇ ಬದಲಾಗಿದೆ. ಬಯಲು ಶೌಚಮುಕ್ತ ಭಾರತದ ಸಂಕಲ್ಪದೊಂದಿಗೆ ಆರಂಭವಾದ ಸ್ವಚ್ಛ ಭಾರತ್ ಅಭಿಯಾನ ಕೇವಲ ನೈರ್ಮಲ್ಯದ ಯೋಜನೆಯಾಗಿ ಉಳಿಯಲಿಲ್ಲ. ದೇಶಾದ್ಯಂತ 11 ಕೋಟಿಗೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ, ಕೋಟ್ಯಾಂತರ ಗ್ರಾಮೀಣ ಮಹಿಳೆಯರಿಗೆ ಆತ್ಮಗೌರವ ಮತ್ತು ಸುರಕ್ಷತೆ ಒದಗಿಸಿದೆ. ಬಯಲಿಗೆ ಹೋಗುವ ಅನಿವಾರ್ಯತೆಯಿಂದ ಹೆಣ್ಣು ಮಕ್ಕಳು ಪಡುತ್ತಿದ್ದ ಸಂಕಟಕ್ಕೆ ಇದು ಮುಕ್ತಿ ನೀಡಿದೆ. ಇನ್ನೊಂದೆಡೆ ಜಲ್ ಜೀವನ್ ಮಿಷನ್ ಗ್ರಾಮೀಣ ಭಾರತದ ಬದುಕನ್ನು ಹಸನಾಗಿಸಿದೆ. ಹನಿ ನೀರಿಗಾಗಿ ಬೇಸಿಗೆಯ ಬಿಸಿಲಿನಲ್ಲಿ ಮೈಲುಗಟ್ಟಲೆ ನಡೆಯುತ್ತಿದ್ದ ತಾಯಂದಿರ ಕಷ್ಟ ಈಗ ದೂರವಾಗಿದೆ. ಇಂದು 15 ಕೋಟಿಗೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಶುದ್ಧ ಕುಡಿಯುವ ನೀರು ಮನೆ ಬಾಗಿಲಿಗೆ ಬಂದಿರುವುದು ಸುಧಾರಿಸಿದೆ. ತಮ್ಮದೇ ಆದ ಒಂದು ಸ್ವಂತ ಸೂರು ಪ್ರತಿಯೊಬ್ಬರ ಕನಸು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕಳೆದ 12 ವರ್ಷಗಳಲ್ಲಿ 4 ಕೋಟಿಗೂ ಹೆಚ್ಚು ಪಕ್ಕಾ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಹಂಚಲಾಗಿದೆ. ಮಣ್ಣಿನ ಗೋಡೆ, ಮಳೆಗೆ ಸೋರುವ ಚಾವಣಿಯಲ್ಲಿದ್ದ ಕುಟುಂಬಗಳು ಇಂದು ತಮ್ಮದೇ ಆದ ಭದ್ರವಾದ ಸಿಮೆಂಟ್ ಮನೆಯಲ್ಲಿ ನೆಮ್ಮದಿಯಿಂದ ಬದುಕುವಂತಾಗಿದೆ. ಇನ್ನು ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿದ್ದ ಹಳ್ಳಿಗಳಿಗೆ ಬೆಳಕು ನೀಡಿದ್ದು ಸೌಭಾಗ್ಯ ಯೋಜನೆ. ದಶಕಗಳಿಂದ ವಿದ್ಯುತ್ ಸಂಪರ್ಕವನ್ನೇ ಕಾಣದಿದ್ದ ಸುಮಾರು 2.8 ಕೋಟಿಗೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು, ಆ ಮನೆಗಳಲ್ಲಿ ದೀಪ ಬೆಳಗುತ್ತಿದ್ದು ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಸ ಬೆಳಕು ಮೂಡಿಸಿದೆ. ಒಟ್ಟಾರೆಯಾಗಿ ನೀರು, ಸೂರು, ಶೌಚಾಲಯ ಮತ್ತು ವಿದ್ಯುತ್, ಈ 4 ಯೋಜನೆಗಳು ಕೇವಲ ಕಾಗದದ ಮೇಲಿನ ಅಂಕಿಅಂಶಗಳಲ್ಲ, ಬದಲಾಗಿ ಇವು ದಶಕಗಳಿಂದ ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದ ಸಮಾಜದ ಅತ್ಯಂತ ದುರ್ಬಲ ವರ್ಗಕ್ಕೂ ಘನತೆಯ ಬದುಕು ಕಟ್ಟಿಕೊಟ್ಟ ನವ ಭಾರತದ ಜೀವಂತ ಸಾಕ್ಷಿಗಳು.